ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಯುವ ಪಡುಕೋಣೆ. ಪ್ರತಿಯೊಂದು ರಿಲೇಷನ್ಶಿಪ್ ಅಂತ ಬಂದಾಗ ಈ ತಂದೆ ಮತ್ತು ಮಗಳ ರಿಲೇಷನ್ಶಿಪ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ತುಂಬ ಅಪ್ಪ ಮಗಳು ತುಂಬ ಹಚ್ಕೊಂಡಿರ್ತಾರೆ. ಈ ಒಂದು ನೈಜ ಘಟನೆ ನಡೆದಿರುವಂಥದ್ದು ಅಮೇರಿಕಾದಲ್ಲಿ. ಹೌದು, ಟಾಮ್ ಎನ್ನುವ ವ್ಯಕ್ತಿ, ಅವರಿಗೆ 32 ವರ್ಷ ವಯಸ್ಸಾಗಿರುತ್ತೆ. ಅವರು ಟರ್ಮಿನಲ್ ಕ್ಯಾನ್ಸರಿಂದ ಬಳಲ್ತಾ ಇರ್ತಾರೆ. ಸೊ 2 ಸತಿ ಅವ್ರಿಗೆ ಕ್ರಿಟಿಕಲ್ ಕಂಡೀಷನ್ ಆಗುತ್ತೆ. ಸೊ 3ನೇ ಸತಿ ಅವರು ಬದುಕುಳಿಯೋದಿಲ್ಲ ಎನ್ನೋದು ಅವರಿಗೆ ಗೊತ್ತಿರುತ್ತೆ. ಆದರೆ ಆ ಟಾಮ್ ಎನ್ನುವ ಆತನಿಗೆ ಒಬ್ಬರು 6 ವರ್ಷದ ಮಗಳಿರ್ತಾರೆ. ಆ ಮಗಳಿಗೋಸ್ಕರ ತನ್ನ ಕ್ರಿಟಿಕಲ್ ಕಂಡೀಷನಲ್ಲೂ ಕೂಡ ತನ್ನ ಮಗಳಿಗೋಸ್ಕರ ಮಾತ್ರ 35 ಕೋಟಿ ರೂಪಾಯಿಯನ್ನು ಅವಳ ಹೆಸರಲ್ಲಿ ಇಟ್ಟಿರ್ತಾರೆ ಅಂಥ ಒಂದು ಸಿಚುವೇಶನಲ್ಲೂ ಕೂಡ. ಸೊ ಈ ವಿಷಯ ಏನಪ್ಪ ಅಂದರೆ, ಈ ಒಂದು ಫಾದರ್ ಆ್ಯಂಡ್ ಡಾಟರ್ ಸೆಂಟಿಮೆಂಟ್ ಇದೆ ಅಲ್ಲ, ತುಂಬ ಎಮೋಷನಲ್ ಆಗಿ ಎಂಡ್ ಆಗುತ್ತೆ ಗೈಸ್. ಹೌದು, ಈ ವ್ಯಕ್ತಿ ಅಷ್ಟೊಂದು ತನಗೆ ಹೆಲ್ತ್ ಪ್ರಾಬ್ಲಮ್ ಇದ್ದರೂ ಕೂಡ ಆತನ ಸಂಪೂರ್ಣ ಗಮನ ತನ್ನ ಮಗಳ ಮೇಲೆ ಇರುತ್ತೆ. ಅಲ್ಲದೆ ಆ 6 ವರ್ಷದ ಬಾಲಕಿಯ ಹೆಸರು ಬಂದು ಕೆಲ್ಲಿ. ಆ ಕೆಲ್ಲಿ ಎನ್ನುವಳು ಕೂಡ ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾಳೆ. ಅವಳಿಗೆ ಒಳ್ಳೆ ಟ್ರೀಟ್ಮೆಂಟನ್ನು ಆತ ಕೊಡಿಸಿರ್ತಾರೆ. ಸೊ ನಂತರ ನನ್ನ ಜೀವನದ ನಂತರ ತನ್ನ ಮಗಳು ಆರಾಮಾಗಿ ಸುಖವಾಗಿರಬೇಕು ಅನ್ನೋದು ಆ ತಂದೆಯ ಆಶಯವಾಗಿರುತ್ತೆ. ಆದರೆ ಇದೆಲ್ಲ ಒಂದು ಕಡೆ ಆದರೆ, ಆ ಒಬ್ಬ ವ್ಯಕ್ತಿ ಕೊನೆಯಲ್ಲಿ ತನ್ನ ಮಗಳಿಗೆ ಒಂದು ಲೆಟರನ್ನು ಬರೀತಾನೆ ಗೈಸ್. ಇದನ್ನು ಓದಿ ನಿಮಗೆ ಹೇಳ್ತೀನಿ, ಖಂಡಿತ ನಿಜವಾಗ್ಲೂ ನಿಮಗೆ ಎಮೋಷ್ನಲ್ ಆಗೋದಂತೂ ಗ್ಯಾರಂಟಿ. ಆ ಒಂದು ಲೆಟರಲ್ಲಿ ಏನು ಬರೆದಿದೆ ಅನ್ನೋದನ್ನ ಓದಿ ಹೇಳ್ತೀನಿ, ಕೇಳಿ. ನಾನು ಇಷ್ಟಪಡುವ ರೀತಿಯಲ್ಲಿ ಬೆಳೆಯುವುದನ್ನು ನಾನು ನೋಡುವುದಿಲ್ಲ ಎನ್ನುವುದು ನನಗೆ ವಿಷಾದವಿದೆ. ದಯವಿಟ್ಟು ಇದಕ್ಕಾಗಿ ಜನರನ್ನು ಮತ್ತು ಜಗತ್ತನ್ನು ದೂಷಿಸಬೇಡ. ನಿನ್ನನ್ನು ಸಂತೋಷಪಡಿಸಲು ನನಗೆ ಪದಗಳೇ ಸಿಗುತ್ತಿಲ್ಲ ಎಂದು ಬಯಸುತ್ತೇನೆ. ನೀನು ಇಲ್ಲಿಯವರೆಗೆ ನೋಡಿದ ನೋವಿನ ದಿನಗಳು ಮುಂದೆ ಬಾರದಿರಲಿ ಎಂದು ಬಯಸುತ್ತೇನೆ. ಅನೇಕ ತಂದೆ ತನ್ನ ಮಗಳು ಅಡುಗೆ ಮನೆ ಮೇಜಿನ ಸುತ್ತ ಮಾತನಾಡುತ್ತಾ ತನ್ನ ತಂದೆಗೆ ಬಿಸಿಯಾದ 1 ಕಪ್ ಕಾಫಿಯನ್ನು ಮಾಡಿಕೊಟ್ಟು ಕೈಗಳನ್ನು ಬೆಚ್ಚಗಾಗಿಸಿಕೊಳ್ಳುತ್ತಿದ್ದಾರೆ. ಆದರೆ ಆ ಒಂದು ಸಮಯ ನನಗಿಲ್ಲದೆ ಹೋಯಿತು. ನಿನ್ನ ಶಾಲೆಯ ಮೊದಲ ದಿನದಂದು ನಿನ್ನೊಂದಿಗೆ ಇರಲು ನಿನ್ನ ಹೃದಯ ನೋವುಂಟು ಮಾಡಿದಾಗ ಹಾಗೂ ನೀನು ಸಂತೋಷ ಪಡುವಾಗ, ನೀನು ಪದವಿ ಪಡೆದಾಗ ನಿನ್ನ ಪಕ್ಕದಲ್ಲಿರಲು ನನಗೆ ಸಾಧ್ಯವಾಗುವುದಿಲ್ಲ. ಆದರೆ ನಾನು ನಿನಗೆ ಒಮ್ಮೆ ಕೆಲವು ಸಲಹೆಗಳನ್ನು ನೀಡಬೇಕೆಂದು ಭಾವಿಸಿದೆ. ಇದೆಲ್ಲವೂ ನಿನಗೆ ಸ್ವಲ್ಪ ಸಾಂತ್ವನ ನೀಡುತ್ತದೆ ಎಂದು ನಾನು ಬಯಸುತ್ತೇನೆ. ಮತ್ತು ಕೊನೆಯದಾಗಿ ಕೆಲ್ಲಿ, ಧನ್ಯವಾದಗಳು. ನಿನ್ನನ್ನು ಮಗಳಾಗಿ ಪಡೆದಿರುವುದು ನನ್ನ ಜೀವನದಲ್ಲಿ ಅತ್ಯಂತ ಅದ್ಭುತವಾದ ವಿಷಯ. ಪ್ರೀತಿ ಮತ್ತು ಸಂತೋಷದ ಬಗ್ಗೆ ಬೇರೆಯವರಿಗಿಂತ ಹೆಚ್ಚು ನನಗೆ ಕಲಿಸಿದ್ದಕ್ಕಾಗಿ ಧನ್ಯವಾದಗಳು. ನಿನ್ನ ಜೀವನವನ್ನು ಆನಂದಿಸು, ಅದನ್ನು ವ್ಯರ್ಥ ಮಾಡಬೇಡ. ನಾನು ನಿನ್ನನ್ನು ಕಾಯುತ್ತೇನೆ. ನನ್ನ ಪ್ರೀತಿ ಯಾವಾಗಲೂ ನಿನ್ನ ಮೇಲೆ ಇರುತ್ತದೆ, ರಾಜಕುಮಾರಿ. ಗೈಸ್, ಇದಿಷ್ಟು ಕೆಲ್ಲಿ ಅವಳ ತಂದೆ ಟಾಮ್ ಅವರು ತನ್ನ ಮಗಳಿಗಾಗಿ ಬರೆದಿರುವಂತಹ ಈ ಒಂದು ಪತ್ರ. ಈ ಒಂದು ವಿಷಯದ ಬಗ್ಗೆ ಅನೇಕ ಪ್ರಸ್ತಾಪವಾಗಿತ್ತು ಆ ಒಂದು ದೇಶದಲ್ಲಿ, ಅಷ್ಟು ದೊಡ್ಡ ದೇಶದಲ್ಲಿ ಈ ಒಂದು ಘಟನೆ ತುಂಬ ವೈರಲ್ ಕೂಡ ಆಗಿತ್ತು. ಸೊ ಇದು ಒಂದು ಎಮೋಷನಲ್ ಬಾಂಡಿಂಗ್ ಅಂತ ಹೇಳ್ಬೋದು, ತಂದೆ ಮಗಳ ಒಂದು ಸೆಂಟಿಮೆಂಟ್. ಸೊ ಇದನ್ನು ಕೇಳಿ ನನಗೂ ಕೂಡ ಎಮೋಷನಲ್ ಆಯಿತು. ಸೊ ಇಂತಹ ಎಷ್ಟೋ ತಂದೆ ಮಗಳ ಸಂಬಂಧಗಳು ಇದ್ದೇ ಇರುತ್ತೆ. ಅವರವರಿಗೆ ಆ ತಂದೆ ಮಗಳ ಪ್ರೀತಿ ಸಂಪೂರ್ಣವಾಗಿ ಸಿಗಲಿ ಅಂತ ಬಯಸ್ತೀನಿ. ಇಲ್ಲಿಗೆ ಈ ಒಂದು ವಿಷಯನ ಮುಗಿಸ್ತಾ ಇದ್ದೀನಿ. ನಿಮ್ಗೇನು ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಗಾಯ್ಸ್. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಒಂದಿಗೆ. ನಿಮ್ಮ ಯುವ ಪಡುಕೋಣೆ. ಥ್ಯಾಂಕ್ ಯು.